ದಾವಣಗೆರೆ ಒಳಗೆ 2 ದಿವಸ ಇದನ್ನೇ ಅಲ್ಲೇ ಕ್ಯಾಂಪೇನ್ ಮಾಡಿ ಬಂದೇನೆ. ಮೈನಾರಿಟಿ ಅವರು ನಾವು ಕೇಳಿದ್ದೇವೆ ಟಿಕೆಟ್ಗೆ. ಯಾಕೆ ಈ 85,000 ಮೈನಾರಿಟೀಸ್ ಅದಾರಲ್ಲೇ, ನಮ್ಮ ಎಲ್ಲ ಲೀಡರ್ಸ್, ಎಲ್ಲ ಶಾಸಕರು ಎಲ್ಲ ಕೂಡ ನಾವು ಕೇಳಿದ್ದೀವಿ ಟಿಕೆಟ್. ಹೈಕಮಾಂಡ್ ಏನು ಡಿಸಿಷನ್ ತಗೊಂಡ್ರು, ಪರಂಪರಾ ಪಾರ್ಟಿದಲ್ಲೇ ಇದೆ. ಎಲೆಕ್ಷನ್ ಟೈಮ್ದಲ್ಲೇ ಯಾರು ತಿಳ್ಕೊಂಡ್ರೆ ಬೈ ಎಲೆಕ್ಷನ್ ಬಂತಂದ್ರೆ ಫ್ಯಾಮಿಲಿದು ಕೊಡೋದು. ಕೇಳುವಲ್ತು ನನಗೆ. ಇಲ್ಲ, ನಾ ಪೂರ್ಣ ಕೇಳಿ ಏನು ಹೇಳ್ತಾ ಇದ್ದೀನಿ. ಯಾವಾಗ ನೋಡಿ, ಯಾವುದು ಪೊಲಿಟಿಕಲ್ ಪಾರ್ಟಿ ಇರಲಿ, ಅವ್ರ ಫ್ಯಾಮಿಲಿ ಅವ್ರಿಗೆ ಕೊಡ್ತಾವ್ರು. ಯಾರು ಬಿಟ್ಟಮ್ ಯಾರು ತಿಳ್ಕೊಂಡ್ರೆ ಜನರಲ್ ಎಲೆಕ್ಷನ್ಗೆ ಒಂದು ಬೇರೆ. ಒಂದು ವಿಷಯ ನಾನು ಪೂರ್ಣ ಮಾಡ್ತೀನಿ. ಜನರಲ್ ಎಲೆಕ್ಷನ್ ಬೇರೆ. ಈಗ ಮೇತಿಗೆ ತಿಳ್ಕೊಂಡ್ರು, ಮೇತಿ ಸಾಹೇಬರು ಅವ್ರ ಫ್ಯಾಮಿಲಿ ಅವ್ರು ಕೊಟ್ಟಿದ್ರು. ಇಲ್ಲಿ ಶಿವಶಂಕರಪ್ಪ ಅವರು ದೊಡ್ಡ ಲೀಡರ್ ನಮ್ದು, ಅವ್ರಿಗೆ ಟಿಕೆಟ್ ಕೊಟ್ಟಿದ್ರು. ಮತ್ತೆ ನಾವು ಮಾತಾಡುವಲ್ಲ, ಈಗ ಹೈಕಮಾಂಡ್ ಏನ್ ಹೇಳಿದಾರೋ ಈಗ ಬೈ ಎಲೆಕ್ಷನ್ ಇದೆ, 2 ವರ್ಷ ಒಳಗೆ ಎಲೆಕ್ಷನ್ ಬರ್ತಾ ಇದೆ. 2028ಗೆ ಅದು ತೀರ್ಮಾನ ಮಾಡೇ, 2028ಗೆ ತೀರ್ಮಾನ ಮಾಡೇ ನಾವು ಮೈನಾರಿಟಿ ಕೊಡೋದು. ಹಂಗೆ ನಾವು ವಿಚಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಹಂಗಿಲ್ಲ, ಇದು ಪಾರ್ಟಿ ಇದೆ. ಪಾರ್ಟಿದಲ್ಲೇ ಬರೇ ಮೈನಾರಿಟಿ ಇಲ್ಲ. ಪಾರ್ಟಿದಲ್ಲೇ ಕ್ರಿಶ್ಚಿಯನ್ಸು ಅದಾರು, ಮುಸ್ಲಿಮ್ಸು ಅದಾರು, ದಲಿತು ಅದಾರು, ಸಿಕ್ಕು ಅದಾರು, ಎಲ್ಲ ಜಾತಿಯವರು ಅದಾರು, SC ಅವರು ಅದಾರು, ಎಲ್ಲ ಅದಾರು. ಒಂದ್ಸರ್ತಿ ಪಾರ್ಟಿ ತೀರ್ಮಾನ ನಾವು ಭಾಳ ಫೋರ್ಸ್ ಮಾಡಿ ಕೇಳಿದೀವಿ ನಾವು. ಅದು ಒಂದ್ಸರ್ತಿ ಪಾರ್ಟಿ ಹೈಕಮಾಂಡ್ ತೀರ್ಮಾನ ಮಾಡಿದ ಆಮೇಲೆ ನಮ್ಗೇನು ಮಾತಾಡ್ಲಿಕ್ಕೆ ಬರುದಿಲ್ಲ. ಜಮೀರ್ ಅಹಮದ್ ಖಾನ್ಗೆ ಕೇರಳಗೆ ಅವ್ರಿಗೆ ಇದು ಕೊಟ್ಟಿದ್ದಾರೆ, ವಸ್ತುವಾರಿ ಕೊಟ್ಟಿದ್ದಾರೆ. ಅಲ್ಲಿ ಸ್ಟಾರ್ ಕ್ಯಾಂಪೇನರ್ ಅದಾರ ಅವರು. ಈಗ 1-2 ದಿವಸ ಒಳಗೆ ಬರ್ಬೋದು ಅವರು. ಅವ್ರ ಮೊದಲಿನ ಶೀಟ್ ಇಲ್ಲ, ಶೀಟ್ ಇರಲಿಲ್ಲ. ನಾವು ಹೋಗಿ ಎಲ್ಲರೂ, ನಾನು ಇದ್ನಿ ಕೇಳುವ ವೇಳೆ, ನಾವು ಮುಖ್ಯಮಂತ್ರಿಗೆ, ನಮ್ಮ ಅಧ್ಯಕ್ಷಕ್ಕೆ ಎಲ್ಲ ನಾವು ಹೋಗಿ ಪರ್ಸನಲಿ ಮಾತಾಡಿ ಕೇಳಿದ್ದೇವೆ. ಅದು ಒಂದ್ಸರ್ತಿ ತೀರ್ಮಾನ ಹೈಕಮಾಂಡ್ ಮಾಡಿದಂದ್ರೆ ನಾವು ನಮ್ಗೆ ಏನ್ ಮಾಡ್ಲಿಕ್ಕೆ, ನಾವು ಟಿಕೆಟ್ ಕೊಟ್ಟಿದ್ದೀವಿ, ಆಗಾಗ್ಲಿಲ್ಲ ಅಂದ್ರೆ ಅನ್ಯಾಯ ಆಗುದಿಲ್ಲ. ಮುಂದೆ ಕೊಡ್ತಾರೋ, ಮುಂದೆ ನಾವು ಮತ್ತೆ ಬೇಡಿಕೆ ಇಡ್ತೀವಿ. ಲಿಂಗಾಯತರು, ಒಕ್ಕಲಿಗರಾಗಿರ್ಬೋದು ಅಥವಾ ದಲಿತರಾಗಿರ್ಬೋದು, PM, TPCC ಹುದ್ದೆಗೆ ಅಲ್ಪಸಂಖ್ಯಾತರು ಲೆಕ್ಕಕ್ಕೆ ಪಾರ್ಟಿಯಲ್ಲೇ. ನಾ ಒಂದು ಮಾತು ಹೇಳ್ತೇನೆ, ಒಂದು ಮಾತು ಕೇಳಿ. ಆಫೀಸರ್ಸ್ ಯಾವಾಗ ಇರ್ತಾರೋ, ನನ್ನ ಪ್ರಕಾರ ಆಫೀಸರ್ಸ್ಗೆ ಜಾತಿ ಇಲ್ಲ. ಅವ್ರು ಒಂದು ಕೆಲಸ ಮಾಡಬೇಕು. ಅವ್ರ ಆಫೀಸರ್ ಮುಸ್ಲಿಂ, ಹಿಂದೂ, ದಲಿತ್, ಕ್ರಿಶ್ಚಿಯನ್ ಯಾರು ಇದ್ದಿಲ್ಲ, ಒಂದು ಆಫೀಸರ್ ಆಯಿತು. ಹಾಗೆ ಒಂದು ಪಾಲಿಟಿಷಿಯನ್ ಒಂದು ಹುದ್ದೆದಲ್ಲೇ ಬಂದ ಮೇಲೆ, ನಾ ಈಗ ಹುದ್ದೆದಲ್ಲಿ ಇದ್ದೀನಿ, ಒಂದು MLA ಆಗಿದ್ದೀನಿ. ಪಾರ್ಟಿ ನನಗೆ ಒಂದು ಟಿಕೆಟ್ ಕೊಟ್ಟು ಜನ ನನಗೆ ಆಶೀರ್ವಾದ ಮಾಡಿ ಎಲೆಕ್ಟ್ ಮಾಡಿ ತಗೊಂಡು ಬಂದಾರು. ಒಂದ್ಸರ್ತಿ ನಾ ಎಲೆಕ್ಟ್ ಆಯ್ತ ಮೇಲೆ ನಾ ಎಲ್ಲಾರ್ಗೆ ಸಾಮಾನ್ಯ ನೋಡಬೇಕು. ಅದು ನನ್ನ ಕರ್ತವ್ಯ. ಅದು ಕರ್ತವ್ಯ ನಾ ಪಾಲನೆ ಮಾಡ್ತಾ ಇದ್ದೀನಿ. ಬರೀ ನನಗೆ ಓಟ್ ಕೊಟ್ಟಿದ್ದಾರೆ, ಅಲ್ಲಿ ಕೆಲಸ ಮಾಡೋದು, ಓಟ್ ಕೊಡಲಿಲ್ಲ ಅಲ್ಲಿ ಕೆಲಸ ಮಾಡಬಾರ್ದು, ಅದು ಏರಿಯಾದಲ್ಲೇ ಇದು ಮಾಡಬೇಕು, ಇದು ಏರಿಯಾದಲ್ಲೇ ಅದು ಮಾಡಬೇಕು, ಅದು ಯಾವಾಗೂ ನಾತು ಮಾಡೋದೇ ಇಲ್ಲ. ಮತ್ತು ನನ್ನ ವಿನಂತಿ ಇದೆ, ಬೇರೆ ಯಾರು ಮಾಡಬಾರ್ದು. ಮತ್ತು ಒಂದ್ಸರ್ತಿ ಯಾವುದೇ ಮೇಲೆ ಬಂತ ಮೇಲೆ ತಾವು ಎಲ್ಲಾರ್ಗೆ ಒಕ್ಕಟ್ಟು ಮಾಡಿ ಜಾತಿ ಎಲ್ಲ ಬಿಟ್ಟು ಎಲ್ಲ ತಗೊಂಡು ಹೋಗಬೇಕು. ಅದು ನಮ್ಮ ಕರ್ತವ್ಯ ಇದೆ. ಅದು ನಮ್ಮ ಕರ್ತವ್ಯ ನಾವು ಪಾಲನೆ ಮಾಡಬೇಕು. ಬರೇ ಜಾತಿ 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 ಅಂದರೆ ನಮ್ದು ದೇಶಗೆ ಹಾಳು ಮಾಡ್ತಾ ಇದ್ದಾರೆ. ಎಲ್ಲರೂ ಹಾಳಾಗ್ತಾ ಇದೆ ದೇಶ ನಮ್ದು. ಇದು ಮುಸಲ್ಮಾನು, ಇದು ಹಿಂದೂ, ಅದು ಕ್ರಿಶ್ಚಿಯನ್ನು, ಇದು
ಏನಾಗ್ತಾ ಇದೆ ಅದ್ ಬಿಡ್ಬೇಕು. ನಾವು ಎಲ್ಲ ಬಿಡ್ಬೇಕು. ನಮ್ ದೇಶ ಸಲುವಾಗಿ, ನಮ್ಮ ರಾಜ್ಯ ಸಲುವಾಗಿ ನಾವು ಹೋರಾಟ ಮಾಡಬೇಕು. ಇದು ಬಿಜೆಪಿ ನೀತಿ ಏನಿದೆ ಅದು ಮಾಡುವುದಿಲ್ಲ. ನಾನು ಅದು ಯಾವಾಗ ಮಾಡುವುದಿಲ್ಲ. ನಾನು ಎಲ್ಲಾರ್ಗೆ ಈಕ್ವಲಿ ನಾ ತಗೊಂಡು ಹೋಗ್ತೇನೆ. ಯಾರು ಇರಲಿ, ಯಾವ್ದು ಜಾತಿ ಇದೆ ಇರಲಿ, ನಂದ್ ಜೀವನದಲ್ಲೇ ನಮ್ದು, ನಮ್ಮ ಅಣ್ಣ ಅವ್ರದ್ದು, ನಮ್ಮ ಫ್ಯಾಮಿಲಿಗೆ ಜೀವನದಲ್ಲೇ ಯಾವಾಗೂ ನಾವು ಜಾತಿ ರಾಜಕಾರಣ ಮಾಡುವುದಿಲ್ಲ, ಮಾಡ್ಲಿಲ್ಲ. ಹಂಗ ಇದು ಬಂತಂದ್ರೆ ನಾವು ರಾಜಕಾರಣ ಬಿಟ್ಬಿಡ್ತೀವಿ. ಜನ ಅವ್ರಿಗೆ ನಾವು ಯಾವಾಗ ಬಿಡುವುದಿಲ್ಲ. ನಾವು ಎಲ್ಲಾರ್ಗು ತಗೊಂಡು ಹೋಗೋದು ಅದೇ ನಮ್ ಕರ್ತವ್ಯ. ನಮ್ಮ ದೇಶ ಸಲುವಾಗಿ, ನಮ್ಮ ರಾಜ್ಯ ಸಲುವಾಗಿ ಎಲ್ಲಾರ್ಗು ತಗೊಂಡು ಹೋಗುದಂದ್ರೆ ನಾವು ಮುಂದೆ ಹೋಗ್ತೀವಿ. ಬಿಟ್ಟಿದಂದ್ರೆ ಇನ್ ಮುಗ್ದೋತ್ಗೆ ಹೋಗ್ತೀವಿ. ವಿ ಶುಡ್ ನಾಟ್ ಡೂ ದಟ್ ಎನಿ ಟೈಮ್ ಇನ್ ಲೈಫ್. ನೇಷನ್ ಬಿಲ್ಡಿಂಗ್ ಎಲ್ಲಾರ್ಗ ಜೊತೆ ಆಗ್ತೈತಿ. ಏನ್ ಹೇಳಿದಾರು ಬಾಬಾ ಸಾಹೇಬ್ ಅಂಬೇಡ್ಕರ್? ಈಕ್ವಾಲಿಟಿ ಅಂತ. ಈಕ್ವಾಲಿಟಿ ಅಂದ್ರೆ ಇದು. ಇವತ್ತಿನ ನಾವು ಎಷ್ಟರ ಸಲ ಕೂತಿದ್ದೇವೆ. ಅವರು ನಮ್ಗೆ ಸಂವಿಧಾನ ಕೊಟ್ಟಿದ್ದಾರೆ. ಆಲ್ ಆರ್ ಈಕ್ವಲ್ ಅಂದ್ರೆ ಕೊಟ್ಟಿದ್ದಾರೆ. ಅದ್ರ ಸಲುವಾಗಿ ನಾವು ಇದು ಮಾಡ್ತಾ ಇದ್ದೇವೆ. ಎಲ್ಲ ಟೂರ್ನಮೆಂಟ್ಸ್ ಎಲ್ಲ ಏನ್ ಮಾಡ್ತಾ ಇದ್ದೇವೆ. ಈಕ್ವಲ್ ಇಡ್ಬೇಕು ನಾವು. ಸರ್, ಇವಾಗ ಎರಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾಗಿ ಅಲೆ ಇದೆ, ಹೆಂಗೆ? ಎರಡೂ ಕಡೆ ನಾವು ಗೆಲ್ತೀವಿ. ಅದು 100% ನಮ್ಗೆ ಭರೋಸೆ ಇದೆ. ಎಲ್ಲ ವೋಟರ್ಸ್ ನಮ್ಗೆ ಸಹಯೋಗ ಇದೆ. ಎಲ್ಲರೂ ಮುಖಂಡರು ನಮ್ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲ, ಎರಡು ಕ್ಷೇತ್ರದಲ್ಲಿ ಸರ್ಕಾರವನ್ನೇ ತಮ್ಮನ್ನು ಗೆಲ್ಲಿಸಿ ಮಂತ್ರಿಗಳು ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ. ಅಲ್ಲೇ ಇದ್ದಾರೆ. ನಮ್ದು ಜಿಲ್ಲಾ ಸಚಿವರು ಇನ್ಚಾರ್ಜ್ ಬಾಗಲಕೋಟದಲ್ಲೇ ಇದ್ದಾರೆ. ಒಂದ್ ವಾರ ಆಯ್ತು ಅಲ್ಲೇ ಬಾಗಲಕೋಟದಲ್ಲೇ ಇದ್ದಾರೆ. ಮತ್ತೆ ದಾವಣಗೆರೆದಲ್ಲೇ ಎಲ್ಲ ಸಚಿವರು ಅಲ್ಲೇ ಅದಾರ. ಮುಸ್ಲಿಂ ಓಟೇ ಬೇಡ ನಮ್ಗೆ ಅಂತ ಹೇಳ್ತಾರೆ. ಅವ್ರು ಹುಚ್ಚದಾರೆ. ಅವ್ರು ಏನ್ ಮಾತು ಕೇಳ್ತಾರೆ? ಇವೊಂದು ಅದೇ ಹೇಳಿದ್ನಿಲ್ಲ, ಇದು ಕಲ್ಪನೆ. ನಾವು ಇದು ಹಿಂಗ ನಾವು ನಮ್ ದೇಶ ಹಾಳು ಮಾಡಕತ್ತೀವಿ. ಇದು ಬೇಡ, ಅವ್ರು ಬೇಕು, ಅವ್ರು ಬೇಡ, ಇವ್ರು ಬೇಕು. ಅವ್ರು ಹೇಳಿ ಒಂದ್ಸರ್ತೆ ಎಲ್ಲ ಒಕ್ಕಟ್ಟಾಗಿ ಕೊಡೋನ್ ಹೇಳೋದಂದ್ರೆ ದೊಡ್ಡ ಲೀಡರ್ ಆಗ್ತಾರ ಅವರು. ಎಷ್ಟು ಒಳ್ಳೆ ಮಾತಾಡ್ತಾರ ಅವರು. ಇಷ್ಟು ಒಳ್ಳೆ ಬುದ್ಧಿ ಇದೆ. ನಾನು ನೋಡ್ತಾ ಇದ್ದೀನಿ ಅಸೆಂಬ್ಲಿದಲ್ಲೇ. ಅವ್ರಿಗೆ ಮೆಮೊರಿ ಇಷ್ಟು ಶಾರ್ಪ್ ಇದೆ. ಒಳ್ಳೆ ಮಾತಾಡಿದಂದ್ರೆ ದೇಶದ ಒಂದು ಒಳ್ಳೆ ಲೀಡರ್ ಆಗ್ತಾರ ಅವರು. ಸಾಂವಿಧಾನಿಕ ಹುದ್ದೆಗಳಿಗೆ ಇಟ್ಕೊಂಡು ಕಮ್ಯುನಿಟಿಯನ್ನ ಹಂಗ ಹೇಳ್ಬಾರ್ದು. ಇಷ್ಟು ಇದು 10 ನಿಮಿಷದಿಂದ ಅದೇ ಹೇಳಕರ್ತೀನಿ ನಾನು. ಇದು ಬರೇ ಅವ್ರಿಗೆ ನುಕ್ಸಾನ್ ಇಲ್ಲ, ಇದು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ನುಕ್ಸಾನ್ ಇದೆ ಹಿಂಗ್ ಮಾತಾಡಿದಂದ್ರೆ.